ಪ್ರಾರ್ಥನೆ ಮಾಡಿ ಇವತ್ತು ದೇವರ ವಾಕ್ಯನ ಧ್ಯಾನ ಮಾಡೋಣ. हम प्रार्थना करते हुए आज के परमेश्वर के वचन का ध्यान करेंगे। ನಮ್ಮ ಪ್ರೀತಿಯುಳ್ಳ ತಂದೆಯೇ, ಒಂದು ಬೆಳಗಿನ ಜಾವಗಾಗಿ ತಂದೆ ಮತ್ತೊಂದು ದಿನವನ್ನು ನಮಗೆ ಕಾಣಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ ತಂದೆ. ನಾವು ಇಷ್ಟೊಂದು ಸಮಯದಲ್ಲಿ ಸೋತೋಗಿರೋ ಸಮಯದಲ್ಲಿ ನಿನ್ನ ಒಂದು ಪ್ರಸನ್ನತೆ ನಮ್ಮ ಜೊತೆ ಇದಕ್ಕಾಗಿ ಸ್ತೋತ್ರ. ದಿನದಲ್ಲೂ ತಂದೆ ನಮಗಾಗಿ ಪ್ರಾಣವನ್ನು ಕೊಟ್ಟು ನಮಗಾಗಿ ತಂದೆ ಎಲ್ಲಾ ವಿಷಯಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ ತಂದೆ. ಸಮಯ ನಮ್ಗೆ ಆಶ್ವಾಸಿಕೊಡು. ಈ ಒಂದು ಮೀಟಿಂಗ್ ಅಲ್ಲಿ ಒಬ್ಬರನ್ನ ಆಶ್ವಾಸು, ಅವ್ರಿಗೂ ತಂದೆ ನಿನ್ನ ಒಂದು ಪ್ರಸನ್ನತೆಯಿಂದ ನಡೆಸು. ಯೇಸು ಕ್ರಿಸ್ತನ ಕೇಳ್ತೀನಿ ಪ್ರೀತಿಯ ತಂದೆ. ಸೊ ಇವತ್ತು ಬಂದು ನಾವು ಕೀರ್ತನೆಗಳು 21 ಧ್ಯಾನ ಮಾಡೋಣ. आज हम सब लोग मिलकर भजन संहिता 21वां अध्याय का ध्यान करेंगे। ಕೀರ್ತನೆಗಳು 21 ನಾವೊಂದು ಈ ತರ ಡಿವೈಡ್ ಮಾಡ್ಕೊಬಹುದು. ನಾವು इस भजन संहिता को हम लोग 2 विभाजन कर सकते हैं। 1ನೇ ವಚನದಿಂದ 7ನೇ ವಚನ ತನಕ ಏನ್ ನಾವು ಮಾಡಬಹುದು ಅಂದ್ರೆ, ಒಂದು ರಾಜನ ಮುಂದೆ ದೇವರಿಗೆ ಒಂದು ಸಂತೋಷವಾಗಿ ಕೃತಜ್ಞತೆಯಲ್ಲಾಗಿ ಇರುವುದನ್ನ ನೋಡಬಹುದು. तो पहला पद से लेकर 7वां पद तक पहला पद है। यहाँ पर एक राजा जो है खुशी से परमेश्वर का वो खुशी से धन्यवाद बोलने का विषय है। ಆಮೇಲೆ 8ನೇಯಿಂದ ಕೊನೆ ತನಕ ನಾವು ಏನ್ ಮಾಡ್ಬೋದು, ದೇವರು ಬಂದು ನ್ಯಾಯ ವಿಚಾರಣೆ ಬಂದು ಹೇಗೆ ನ್ಯಾಯ ವಿಚಾರಣೆ ಮಾಡಿ ಅವ್ರ ಜನರನ್ನ ರಕ್ಷಣೆ ಮಾಡ್ತಾನೆ ಅದನ್ನ ನಾವು ನೋಡಬೇಕು. तो उसके बाद 8वां पद से लेकर 13वां पद तक परमेश्वर कैसे न्याय चुकाकर अपने बच्चों को यानी अपने प्रजा को कैसे सुरक्षा रखते हैं, वो विषय पर हम ध्यान कर सकते हैं। 1ನೇ ವಚನ ನೀವು ನೋಡಿದ್ರೆ ಇಲ್ಲಿ ಬಂದು ಒಂದು ದಾವೀದ ರಾಜ ಬಂದು ಏನ್ ಹೇಳ್ತಾರೆ ಅಂದ್ರೆ, ಅವರಿಗೆ ಬಂದು ಒಂದು ಸಂತೋಷನು ದೇವರು ಬಂದು ಅವರಿಗೆ ಒಂದು ಬಲವನ್ನು ದೇವರನ್ನ ಕೊಡ್ತಾನೆ ಅಂತ ಹೇಳ್ತಾರೆ. तो यहाँ पर देखिएगा, सबसे पहला पद अगर देखते हैं तो यहाँ पर सामर्थ्य और आनंद से भरा हुआ रहता है राजा परमेश्वर के द्वारा। ಅವರು ಹೇಳಿದೇನಂದ್ರೆ, ನನ್ನ ಬಳದಲ್ಲ ನಿಮ್ಮ ಒಂದು ಬಳದಲ್ಲೂ ನಿಮ್ಮ ಒಂದು ರಕ್ಷಣೆಯಲ್ಲೂ ನಾನು ಏನಾಗಿದ್ದೀನಿ ಒಂದು ಆನಂದಿಸ್ತೀನಿ ಅಂತ ಹೇಳ್ತಾರೆ. तो यहाँ पर राजा दाऊद बताता है कि मेरा बल से नहीं है बल्कि परमेश्वर यहोवा तेरी ही सामर्थ से राजा आनंदित होगा और तेरी की हुई उद्धार से वह अति मगन होगा। ಯಾಕಂದ್ರೆ ಎಷ್ಟೊಂದು ಸರಿ ಅವರಿಗೆ ಬಂದು ಈ ಒಂದು ಯುದ್ಧಕ್ಕೆ ಹೋದಾಗ ಅವರು ಬಂದು ಸೈನಿಕರು ತುಂಬಾ ಜನ ಇದ್ರು, ಗೊತ್ತು ಇವರು ತುಂಬಾ ಕಮ್ಮಿಯಾಗಿದ್ದಾರೆ ಅಂತ. ಆದ್ರೂ ದೇವರಿಗೆ ಬಲವನ್ನು ರಕ್ಷೆಯನ್ನು ಕೊಟ್ಟಿದ್ದರಿಂದ ಅವನು ಏನ್ ಮಾಡ್ತಾನೆ, ಸಂತೋಷದಿಂದ ದೇವರಿಗೆ ಆರಾಧನೆ ಮಾಡ್ತಾನೆ. क्योंकि ये राजा के पास सेना के सैनिक लोग भी कम थे और बल भी बहुत ही कम था, लेकिन उस वक्त में परमेश्वर ने बल देकर उन्हें मदद किया है। ಎರಡನೇದಾಗಿ ನಾವು 2ನೇ ವಚನ ನೋಡಿದಾಗ ಅವನ ಹೃದಯದ ಒಂದು ಆಸೆಗಳನ್ನ ದೇವರು ನೆರವೇರಿಸೋದ್ರ ಬಗ್ಗೆ ಅವನು ಬರೀತಾರೆ. तो दूसरा पद में परमेश्वर जो उसके हृदय के सारे आशाओं को पूरा करते हैं उसके विषय में विश्लेषण करते हैं। ಅವನು ಬಂದು ದೇವರು ನನಗೆ ಶಕ್ತಿನೂ, ದೇವರು ನನಗೆ ಬಲವನ್ನು, ದೇವರು ನನಗೆ ರಕ್ಷಣೆ ಕೊಡೋದ್ರಿಂದ ಅವನು ಸಂತೋಷ ಪಡೋದು. ಎರಡನೇದು, ಆ ಸಂತೋಷದಿಂದ ಅವನು ಏನ್ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. देखिएगा यहाँ पर परमेश्वर के शक्ति से, बल से और उद्धार से उसको बहुत बड़ी खुशी हो रही है, साथ में उस खुशी में वो प्रार्थना भी करता है। ಸೊ ಅವನ ಲೈಫ್ ಅಲ್ಲಿ ಬಂದು ದೇವರು ಅವನ ಪ್ರೇಯರ್ನ ಆನ್ಸರ್ ಮಾಡೋದನ್ನ ಅರ್ಥಕೊಂಡಿದ್ದ ದಾವಿದ. तो यहाँ पर देखिएगा परमेश्वर जो प्रार्थना का जवाब देते हैं वो चीज को दाऊद ने बहुत अच्छे से जान लिया था। ನಮ್ಮ ಲೈಫಲ್ಲೂ ಅಷ್ಟೇ, ನಾವು ಬಂದು ದೇವರು ಬಂದು ನಮಗೆ ಪ್ರೇಯರ್ನ ಆನ್ಸರ್ ಮಾಡ್ತಾ ಇದಾರ ಇಲ್ವಾ ಅನ್ನೋದಕ್ಕೆ ಒಂದು ಬುಕ್ ಇಟ್ಟಿರ್ಬೇಕು ನಾವು. तो इसलिए हम हमारे जीवन में भी एक किताब रखना चाहिए और ये पता करना है कि परमेश्वर हमारा प्रार्थना के लिए जवाब दे रहे हैं या नहीं। ಅವಾಗ ನಾವು ತಿರುಗಿ ನೋಡ್ಬೋದು, ದೇವರು ನಮಗೆ ಬಂದು ಎಷ್ಟು ಒಂದು ಪ್ರಾರ್ಥನೆಯ ದೇವರು ನನಗೆ ಆನ್ಸರ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾವು ನೋಡಿ ದೇವರಿಗೆ ಕೃತಜ್ಞತೆಯಾಗಿರ್ಬೋದು.
तो उसके बाद हम लोग फिर से पलट के देख सकते हैं कि परमेश्वर ने कितना मेरे इस प्रार्थना के लिए जवाब दिया है, और उसके साथ मैं कैसे कृतज्ञ होकर जीवन बिताना है करके हमको पता चलेगा। ನಮ್ಮ ಪ್ರಾರ್ಥನೆಗಳ ಬಂದು ದೇವರು ಬಂದು ಉತ್ತರ ಕೊಡ್ತಾ ಇಲ್ಲ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾವು ತಿಳ್ಕೊಂಡು ಒಂದು ವಾರ್ನಿಂಗ್ ಸಿಗ್ನಲ್ ತರ ನಾವು ತಗೊಬಹುದು ಅದನ್ನ. अगर मेरे प्रार्थना के लिए जवाब नहीं मिल रहा है तो इसको हम एक चेतावनी के रूप में लेना चाहिए कि मेरे जीवन में कहीं ना कहीं कुछ गलतियां हैं। ಸೊ ನಾನು ಇಲ್ಲಿ ಕೆಲವು ವಿಷಯಗಳನ್ನ ನಾನು ಹೇಳಕ್ಕೆ ಆಸೆ ಪಡ್ತೀನಿ. यहाँ पर कुछ बातें मैं आपको बताने के लिए चाहता हूँ। ಒಂದೊಂದು ಸರಿ ಏನಿರ್ಬೋದು, ನಮಗೆ ಬಂದು ಒಂದು ನಂಬಿಕೆ ಇಲ್ಲದೆ ಒಂದು ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ. क्योंकि कभी कभी हमारे अंदर विश्वास नहीं रहता है, इसलिए हमारा प्रार्थना के लिए जवाब नहीं मिलता है। ನಮ್ಮ ಕುಟುಂಬದಲ್ಲಿ ಬಂದು ನಮಗೆ ಸಮಾಧಾನ, ನಮ್ಮ ಹಸ್ಬೆಂಡ್ ಜೊತೆನೋ ವೈಫ್ ಜೊತೆನೋ ಸಮಾಧಾನವಾಗಿ ಇಲ್ಲ ಅಂದ್ರೆ ನಮಗೆ ಪ್ರಾರ್ಥನೆಗೆ ಆನ್ಸರ್ ಸಿಗೋದಿಲ್ಲ. अगर हमारे परिवार में पति के साथ हो, पत्नी के साथ हो, अगर मैं मेल मिलाप से अगर खुशी शांति से अगर बने नहीं रखता हूँ तो हमारा परिवार में, तो हमारा प्रार्थना का जवाब नहीं मिल पाता है। ನಾವು ಕೇಳಲಿಲ್ಲ ಅಂದ್ರೆ ಸಿಕ್ಕೋದಿಲ್ಲ. तीसरा, जो हम अगर नहीं मांगते हैं तो भी नहीं मिलता है। ನಮಗೆ ಬಂದು ನಮ್ಮ ಒಂದು ಒಂದು ಸ್ವಯದ ಒಂದು ಸೆಲ್ಫಿಶ್ ಅಂತ ಹೇಳ್ತಾರೆ, ಆ ಒಂದು ಒಂದು ಮೋಟಿವ್ ಇಂದ ನಾವು ಕೇಳಿದ್ರೆ ನಮಗೆ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲ. कभी कभी हम स्वार्थ से भरे हुए हमारे स्वार्थपन के लिए हम लोग मांगते रहते हैं, तो फिर वो भी नहीं मिल पाता है। ದೇವರಿಗೆ ವಿಧೇಯನಾಗದೆ ನಾವು ದೇವರಿಗೆ ವಾರ್ತೆಗೆ ವಿಧೇಯನಾಗದೆ ನಾವು ನಡೆದಾಗ ನಮಗೆ ಪ್ರಾರ್ಥನೆ ಉತ್ತರ ಸಿಗೋದಿಲ್ಲ. जब हम परमेश्वर के आज्ञाओं के खिलाफ जीवन बिताकर अनाज्ञाकारी का जीवन बिताते हैं तो हमारा प्रार्थना का जवाब नहीं मिलती है। ನಾವು ಪಾಪನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅದನ್ನ ನಾವು ಮನಸ್ಸಾಂತರ ಹೊಂದಿಲ್ಲ ಅಂದ್ರೆ ನಮಗೆ ಉತ್ತರ ಸಿಗೋದಿಲ್ಲ. जब हम पापों को हमारे अंदर रखकर अगर मन नहीं फिराते हैं, अंदर ही रखते हैं, तो हमारे प्रार्थना का जवाब नहीं मिलता है। ನಾವು ಬೇರೆಯವ್ರನ್ನ ಪಾಪಗಳನ್ನ ನಾವು ಬಂದು ಇಲ್ಲಂದ್ರೆ ನಾವು ಬೇರೆಯವ್ರನ್ನ ಕ್ಷಮಿಸದೆ ಆ ಒಂದು ಕಹಿ ಭಾವನೆನ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದಾಗ ನಮಗೆ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲ. किसी दूसरे ने किए हुए अपराध को अगर मन में रखकर हम उनके प्रति अगर ऐसे ही प्रकार का सोच विचार रखते हैं, तो उनको क्षमा नहीं करते, तो भी हमारा प्रार्थना का जवाब नहीं मिलता है। ಆಮೇಲೆ ನಮ್ಮ ಒಂದು ಹೃದಯದಲ್ಲಿ ಬಂದು ಸುಳ್ಳು ಹೇಳೋದು, ಆಮೇಲೆ ಬಂದು ಬೇರೆಯವ್ರನ್ನ ಯಾಮಾರಿಸೋದು ಅಂತ ವಿಷಯಗಳು ನಮ್ಮ ಲೈಫಲ್ಲಿ ಕಾಲ್ಪಟ್ರೆ ನಮ್ಗೆ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲ. उतना ही नहीं, हमारे हृदय के द्वारा ये भरा रहता है हमेशा झूठ बोलना, किसी को धोखा देना, ऐसे प्रकार के बातें अगर हृदय में रहता है तो हमारा प्रार्थना का जवाब नहीं मिलती है। ಇನ್ನು ಅನೇಕ ವಿಷಯಗಳನ್ನ ನಾವು ಹಂಗೆ ಹೇಳ್ಕೊಂಡೇ ಹೋಗ್ಬೋದು. और भी कई सारे बात ऐसे है, ऐसी मैं आपको लंबी बता सकता हूँ। ಬಟ್ ನಾವೆಲ್ಲ ಒಂದ್ ಕಡೆ ನಾವು ನಮ್ಮ ಲೈಫಲ್ಲಿ ಯೋಚನೆ ಮಾಡಿ ನೋಡ್ಬೇಕು, ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇದ್ದಾನೆ ಇಲ್ವಾ. तो इसलिए हम ये सोचना चाहिए कि हमारा प्रार्थना के लिए परमेश्वर जवाब दे रहे हैं या नहीं। ಸೊ ಇಲ್ಲಿ ದಾವೀದ ರಾಜನಿಗೆ ಸಂತೋಷವಾಗಿದ್ದು ಏನಂತಂದ್ರೆ ದೇವರು ಬಂದ ಒಂದು ಹೃದಯದ ಆಲೋಚನೆಗಳನ್ನ ಅರ್ತು ಅವನ ಪ್ರಾರ್ಥನೆಗೆ ಉತ್ತರ ಕೊಡೋದನ್ನ ನಾವು ನೋಡ್ತೀವಿ. तो यहाँ पर दाऊद बहुत खुश है और उस खुशी में प्रार्थना कर रहे हैं, इसलिए कि परमेश्वर उसके हृदय की सारी इच्छाओं को पूरा किए हैं। ಸೊ ಈ 2ನೇ ವಚನದಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಶೀಲಾ ಅಂತ ಬರೆದಿದೆ. आप देखिएगा इस दूसरा पद में दूसरा वचन का आखिरी लाइन में ब्रैकेट में सेला करके एक शब्द लिखी गई है। ನೀವು ಹಳೆ ಒಡಂಬಡಿಕೆಯಲ್ಲಿ 74 ಸರಿ ಇದನ್ನ ಬರೆಯಲ್ಪಟ್ಟಿದೆ. पुराने नियम में 74 बार ये सेला नाम शब्द आपको दिखने को मिलता है। ಅರ್ಥ ಏನಂದ್ರೆ ನಾವು ಅದಿದ್ದಾಗ ನಾವು ಒಂದ್ ಸ್ವಲ್ಪ ನಿಲ್ಲಿಸ್ಬಿಟ್ಟು ಅದು ನಾವು ಧ್ಯಾನ ಮಾಡಿ ಆ ವಚನ ನಮ್ಗೆ ಏನ್ ಹೇಳ್ಕೊಡತ್ತೆ, ನಮ್ ಲೈಫಲ್ಲಿ ಹೇಗೆ ನಾವು ನಡೆಯುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಂತ ದೇವರ ಆಸೆ. तो इसका मतलब ये है कि जहां पर भी सेला आपको दिखने को मिलता है, उसका पहले का जो वचन है वहां पर रुक जाना चाहिए, उस वचन तक रुक के और उस वचन को और अच्छे से ध्यान करना है कि उस वचन के द्वारा परमेश्वर ने क्या बात करना चाहते हैं, इसको मनन करना जरूरी है। ಸೊ ನೆಕ್ಸ್ಟ್ ಬಂದು 3ನೇ ವಚನ, ಒಂದು ನಾವು 3ನೇದು 7ನೇ ವಚನ ನೋಡೋಣ. दूसरा चीज है कि तीसरा पद से लेकर 7वां पद तक ಏನಕ್ಕೋಸ್ಕರ ದೇವರು ಬಂದು ಏನಕ್ಕೆ ಬಂದು ದಾವೀದ ರಾಜ ಬಂದು ದೇವರಲ್ಲಿ ಸಂತೋಷವಾಗಿದ್ದ ಅನ್ನೋದನ್ನ ಅಲ್ಲಿ ಹೇಳ್ತಾರೆ. क्यों राजा दाऊद परमेश्वर में खुश महसूस करता था करके यहाँ पर जिक्र की गए हैं। 3ನೇ ವಚನದಲ್ಲಿ ಹೇಳ್ತಾರೆ, ದೇವರೇ ನಿನ್ನ ಒಂದು ಆಶೀರ್ವಾದ ಒಳ್ಳೆತನ ನನ್ನ ಒಂದು ಲೈಫ್ ಇಂದ ನೋಡಿದೀನಿ ಅಂತ ಹೇಳ್ತಾರೆ. क्योंकि यहाँ पर बताता है कि तेरा उत्तम आशीष और तेरा भलाई जो है मेरे जिंदगी में मैंने देखा हूँ। ಸೊ ಇದು ಬಂದು ಒಂದು ದಿನದಲ್ಲಿ ಕಾಣುವ ಒಂದು ವಿಷಯ ಅಲ್ಲ. ये जो है एक दिन में देखने वाला विषय नहीं है।
ದೇವರು ಬಂದು ದಾವಿದ ಜೊತೆನೆ ಇದ್ದಿದ್ದನ್ನ ದಾವಿದ ಅರ್ಥಕೊಂಡ. क्योंकि परमेश्वर दाऊद के साथ ही बने रहता था, ये दाऊद ने महसूस कर चुका था। ಸಾಮುವೇಲ್ ಬಂದು ದಾವಿದನ ಬಂದು ಅವನೊಂದು ಕುರುಬನಾಗಿದ್ದಾಗ ಅವನು ಬಂದು ಅಭಿಷೇಕ ಮಾಡ್ತಾರೆ. क्योंकि समूएल जब आता है अभिषेक राजा को अभिषेक करने के लिए, उस वक्त में राजा बकरी चराता था। ಅವನು ಪ್ರಾಬಬ್ಲಿ ಅವಾಗ ಒಂದು 16-17 ವಯಸ್ಸು ಚಿಕ್ಕ ಒಂದು ಮಗನ ಒಂದು ಹುಡುಗನಾಗಿದ್ದ. तो उस वक्त में लगभग 16 साल का एक बालक ही मान के चलिए। ಪ್ರಾಬ್ಲಿ 30 ವಯಸ್ಸಾದ ತನಕ ಅವನಿಗೆ ಒಂದು ತುಂಬಾ ಕಷ್ಟಗಳನ್ನ ಅನುಭವಿಸ್ದ ಅವನ ಲೈಫಲ್ಲಿ. लगभग 30 उम्र आने के समय तक वो जीवन में बहुत क्लेश उठा लिया। ಹೇಗಾದರೂ ಸೌಲ್ ರಾಜ ಬಂದು ದಾವಿದನ ಕೊಲ್ಲಬೇಕಂತ ತುಂಬಾ ಸರಿ ಪ್ರಯತ್ನ ಮಾಡ್ದ. साउल राजा जो है दाऊद को मारना है किसी भी हालत में करके उसके कोशिश में लगे रहता था। ಸೊ ಅವನು ಎಷ್ಟೊಂದು ಒಂದು ಭಯದಲ್ಲಿ ಎಷ್ಟೊಂದು ಕಡೆ ಅವನು ಬಂದು ಓಡಾಡ್ತಾ ಇದ್ದ. इसलिए दाऊद ने डर के मारे कई सारे जगहों में वो भाग जाता था। ಬಟ್ ಆ ಒಂದು ಸಮಯದಲ್ಲಿ ಅವನು ಒಂದೇ ಒಂದು ವಿಷಯ ತಿಳ್ಕೊಂಡ, ಅಂದ್ರೆ ದೇವರ ಒಂದು ಒಳ್ಳೆತನ, ಗುಡ್ನೆಸ್ ಆಫ್ ಗಾಡ್ ಅಂತ ಹೇಳ್ತೀವಿ, ಅದು ಬಂದು ಅವನ ಜೊತೆ ಇದ್ದದನ್ನ ಅವನು ಅರ್ಥಕೊಂಡ. लेकिन उस वक्त में दाऊद ने ये जान लिया और महसूस कर लिया कि परमेश्वर का भलाई को उसके जीवन में। ಸೊ ನಮ್ಮ ಲೈಫಲ್ಲೂ ನಾವು ಹಿಂದೆ ತಿರುಗಿ ನೋಡಿದಾಗ ದೇವರ ಒಂದು ಒಳ್ಳೆತನ ನಾವು ನೋಡ್ಬೋದಾ, ದೇವರ ಕೃಪೆನ ನಾವು ನೋಡ್ಬೋದಾ? क्या हमारे जीवन में भी अगर हम लोग पलट कर देखते हैं परमेश्वर की भलाई हो या परमेश्वर कृपा हो, क्या हम देख सकते हैं? 3ನೇ ವಚನ 2ನೇ ಭಾಗದಲ್ಲಿ ಏನಂತಂದ್ರೆ, ದೇವರೇ ನನ್ನ ತಲೆ ಮೇಲೆ ಬಂದು ಒಂದು ಚಿನ್ನದ ಒಂದು ಕಿರೀಟನ ಇಟ್ಟಿದೆಯಾ ಅಂತ ಹೇಳ್ತಾರೆ. देखिएगा तीसरा पद का 21वां अध्याय का तीसरा पद का दूसरा लाइन में ऐसे लिखा गया दाऊद ने, और तू उसके सिर पर कुंदन का मुकुट पहनाता है। ಸೊ ಇಲ್ಲಿ ಅವನು ದಾವಿದ ಏನ್ ಹೇಳ್ತಾ ನೋಡಿ, ದೇವರೇ ನನಗೆ ಕಿರೀಟ ಬಂತು ಅಂತ ಹೇಳಿಲ್ಲ ಅವನು, ದೇವರೇ ನೀನು ನನ್ನ ತಲೆಯ ಮೇಲೆ ಕಿರೀಟ ಇಟ್ಟಿದೀಯ ಅಂತ ಹೇಳ್ತಾನೆ. देखिएगा यहाँ पर दाऊद ने ये नहीं बता रहा है कि मेरे सिर पर मुकुट आया है बोल के, ऐसे नहीं बोल रहे, बल्कि तूने उसको उस मुकुट को राजा के ऊपर पहनाया है बोल के। ಅಂದ್ರೆ ಅವನು ಅಭಿಷೇಕ ಮಾಡಿದಾಗೂ ಅವನು ಎಷ್ಟೊಂದು ದಿನ ವೇಟ್ ಮಾಡ್ದ ಅದಕ್ಕೋಸ್ಕರ. देखिएगा राजा को दाऊद को अभिषेक होने के बाद उसके लिए कई साल तक वो इंतजार किया। ಸೊ ಅವ್ನು ವೇಟ್ ಮಾಡಿದ್ರಿಂದ ಅವ್ನು ಗೊತ್ತು ಇದು ದೇವರಿಂದ ಒಂದು ಕಿರೀಟ ನನ್ನ ತಲೆ ಮೇಲೆ ಇರೋದು ಅಂತ ಅವ್ನು ಚೆನ್ನಾಗಿ ಗೊತ್ತು. तो इसलिए वो मुकुट के बारे में राजा ने ये समझ लिया कि ये परमेश्वर के ही द्वारा मिला है। ಸೊ ನಾವು ನಮ್ಮ ಲೈಫಲ್ಲಿ ಬಂದು ದೇವರ ಒಂದು ಯೋಜನೆಗಾಗಿ ನಾವು ವೇಟ್ ಮಾಡಿ ಪ್ರಾರ್ಥನೆಯಿಂದ ಇದ್ದಾಗ ದೇವರು ನಮ್ಮನ್ನ ಅದನ್ನ ನೆರವೇರಿಸ್ತಾನೆ. ನಾವು ದಾವಿದ ತರ ಸಂತೋಷವಾಗಿ ನಾವು आनंदिसಬಹುದು. इसलिए परमेश्वर को उस योजना के लिए हम इंतजार करते हुए प्रार्थना करते हैं, तो सच में परमेश्वर उसे हमारे जीवन में भरपूर करेंगे और हम भी बहुत आनंदित महसूस करेंगे। ಸೊ 4ನೇ ವಚನ ನೋಡ್ತೀನಿ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದೇವರೇ ನಾನು ನಿನ್ನ ಬಂದು ನನ್ನ ಒಂದು ಜೀವಕ್ಕೋಸ್ಕರ ನಾನು ಕೇಳಿದೆ, ನನ್ನ ಜೀವನನ ನೀನ್ ಏನ್ ಮಾಡಿದೆ, ಜಾಸ್ತಿ ಮಾಡಿದೆ ಅಂತ ಹೇಳ್ತಾನೆ. तो यहाँ पर चौथा पद में भी देखिएगा, ये दाऊद बताता है कि मैं मेरे जीवन को मांगा और तूने जीवन का दान दिया और युगानुयुग जीवन बिताने के लिए एक जिंदगी दिया है। ದಾವಿದ ರಾಜ ಬಂದು ಎಷ್ಟೊಂದ್ಸಲ ಏನ್ ಮಾಡ್ತಾ ಇದ್ರು, ಈ ಒಂದು ಅಂದ್ರೆ ಬೇರೆ ಒಂದು ದೇಶಗಳ ಮೇಲೆ ಎದುರಾಗಿ, ಇಲ್ಲಾಂದ್ರೆ ವೈರಿಗಳು ಬಂದಾಗ ಅವ್ರನ್ನ ಜಗಳ ಮಾಡಕ್ಕೆ, ಫೈಟ್ ಮಾಡಕ್ ಹೋಗ್ತಾ ಇದ್ರು. क्योंकि दाऊद राजा ने कई बार हुआ है कि दूसरे दुश्मन के लोग उनके साथ लड़ना पड़ा और विरोधी लोगों के साथ लड़ना पड़ा, तो हमेशा ये दाऊद के जीवन में रहता था। तो ಎಲ್ಲ ಒಂದು ಈ ಒಂದು ಹೋರಾಟದಲ್ಲೂ ದಾವಿದ ಒಂದು ಲೈಫ್ ನ ದೇವರು ರಕ್ಷಣೆ ಮಾಡಿದ್ದು ಅವನಿಗೆ ಬಂದು ತುಂಬಾ ಸಂತೋಷ ಆಯ್ತು. ದೇವರೇ ರಕ್ಷಣೆ ಮಾಡಿದ್ಯಾ, ಕಾಪಾಡಿದ್ಯಾ, ನನ್ನ ಒಂದು ಜೀವನ ನೀನು ಜಾಸ್ತಿ ಮಾಡಿದೆ ಅಂತ ಅದಕ್ಕೆ ಸಂತೋಷ ಪಡ್ತಾನೆ. तो इसलिए दाऊद ने यहाँ पर उस समय में परमेश्वर ने किस ढंग से उसे उद्धार दिए और वो सारा चीज को सोचते हुए खुश महसूस करके परमेश्वर को वो धन्यवाद कह रहा है। ಆಮೇಲೆ ನೋಡಿದಾಗ 6ನೇ ವಚನ ನೋಡಿದಾಗ 5ನೇ ವಚನ 6ನೇ ವಚನ ನೋಡಿದಾಗ, ದೇವರೇ ನಿನ್ನ ಒಂದು 5ನೇ ವಚನ, ನಿನ್ನ ಒಂದು ಮಹಿಮೆ ಆಗಿದೆ, ನಿನ್ನ ಒಂದು ಮಹಿಮೆ ನಿನ್ನ ರಕ್ಷಣೆಯಿಂದ ನಿನ್ನ ಒಂದು ಮಹಿಮೆ ತುಂಬಾ ದೊಡ್ಡದಾಗಿದೆ ಅಂತ. तो यहाँ पर 5वां पद में देखिएगा, तेरा उद्धार के कारण आपकी जो महिमा है बहुत अधिक है। ಸೊ ದೇವರ ಒಂದು ಈ ಒಂದು ಎಲ್ಲಾ ಒಂದು ನನ್ನ ಒಂದು ಜಯಕ್ಕೆ ಹಿಂದೆ ನಾನು ಮಹಿಮೆ ಅಲ್ಲ,
ನಿನ್ನ ಒಂದು ಮಹಿಮೆಯ ಒಂದು ರಕ್ಷಣೆಯನ್ನು ನಾನು ನೋಡ್ತೀನಿ ಅಂತ ಹೇಳ್ತಾನೆ. क्योंकि ये बोलता है कि मेरा जो विजय प्राप्त हुआ है वो मेरा महिमा के लिए नहीं है, बल्कि वो तेरा नाम की महिमा के लिए वो मैं विजय प्राप्त किया हूँ। ಆದ್ರೆ ಅವನು ಅಲ್ಲಿ ಹೇಳ್ತಾರೆ ನೋಡಿ 6ನೇ ವಚನದಲ್ಲಿ, ಆ ನ- ನನ್ನ ಒಂದು ಸನ್ನಿಧಾನದಲ್ಲಿ ನನಗೆ ಸಂತೋಷವೂ ಆನಂದವೂ ಸಿಗತ್ತೆ ಅಂತ ಹೇಳಿದೆ 6ನೇ ವಚನ. देखिएगा, इसलिए 6वां पद में दाऊद बताता है कि क्योंकि तूने उसको सर्वदा के लिए आशीष आशीषित किया है और अपने सम्मुख उसको हर्ष और आनंद से भर देता है। ಹ್ಮ್ ಅವ್ರ ಸಮ್ಮುಖನ, ಸೊ ಎಷ್ಟೇ ಅವನಿಗೆ ಜಯ ಸಿಕ್ಕಿದ್ರು ಸರಿ, ಎಷ್ಟೇ ಆಶೀರ್ವಾದಗಳು ಸಿಕ್ಕಿದ್ರು ಸರಿ, ಅವ್ರು ದೇವರ ಸಮ್ಮುಖನೇ ಅವನು ಏನ್ ಮಾಡ್ತಾನೆ, ಸಮ್ಮುಖದಲ್ಲಿ ನನಗೆ ಏನ್ ಸಿಗುತ್ತೆ, ಆನಂದ ಸಿಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. देखिएगा, वो उसका जीवन में कितना भी आशीष मिले, कितना भी कुछ भी हो जाए, लेकिन ये बताता है कि दाऊद ने तेरा सम्मुख में मेरा मन जो है हमेशा हर्ष से और आनंद से भर देता है बोल के। ಎಷ್ಟೋ ಲೋಕ ಪ್ರಕಾರವಾಗಿ ಆಶೀರ್ವಾದಗಳು ಕೊಟ್ಟರು ದೇವರು, ಅವನ ಒಂದು ಆಶೀರ್ವಾದ ಅವನು ಕನ್ಸಿಡರ್ ಮಾಡೋದು ಯಾವುದು ಅಂದ್ರೆ ದೇವರ ಒಂದು ಪ್ರಸನ್ನತೆ. क्योंकि जीवन में कितने आशीषें अगर परमेश्वर दिए होंगे, लेकिन उसके जीवन से चाहने वाले एक ही चीज था कि परमेश्वर के सम्मुख। ಸೊ 7ನೇ ವಚನ ಏನ್ ಹೇಳ್ತಾರೆ, ರಾಜ ಬಂದು ಏನ್ ಮಾಡ್ತಾನೆ, ದೇವರನ್ನ ಬಂದು ನಂಬಿದಾನೆ, ದೇವರ ಒಂದು ಕರುಣೆ ಅವನು ಇರೋದ್ರಿಂದ ಅವನ ಮೇಲೆ ಅವನು ಬಂದು ಏನಾಗಲ್ಲ, ಅವನ ಫ್ಯೂಚರ್ ಬಂದು ಸೇಫ್ ಆಗಿದೆ ಅಂತ ಹೇಳ್ತಾರೆ. इसलिए 7वां पद में ये बताता है कि राजा यानी कि मैं हमेशा तेरे पर भरोसा रखता हूँ और तू जो है परम प्रधान परमेश्वर होकर तेरे करुणा से हमेशा मुझे टलने नहीं देता है बोल के। ಸೊ ಈ ಒಂದು 3ರಿಂದ 7ನೇ ವಚನ ತನಕ ನಾವು ಏನ್ ನೋಡಿದ್ರೆ, ಏನಕ್ಕೆ ಯಾವ ರೀಸನ್ಗೆ ದಾವೀದ ರಾಜ ಬಂದು ದೇವರಲ್ಲಿ ಸಂತೋಷವಾಗಿದ್ರು ಅಂತ ನಾವು ನೋಡಿದ್ವಿ. तो तीसरा पद से लेकर 7वां पद तक हम ये ध्यान किए कि आखिर दाऊद राजा ने क्यों खुश होते थे परमेश्वर पर। ನೆಕ್ಸ್ಟ್ ಬಂದು ನಾವು 8ರಿಂದ 10ರಲ್ಲಿ ನಾವು ಏನ್ ಹೇಳ್ತೇವೆ, ದೇವರು ಹೇಗೆ ಬಂದು ಅವರ ಒಂದು ವೈರಿಗಳನ್ನ ನ್ಯಾಯ ವಿಚಾರಣೆ ಮಾಡ್ತಾರೆ ನೋಡಬಹುದು. तो 8वां पद से लेकर 10वां पद तक परमेश्वर ने कैसे अपने वैरियों के साथ न्याय चुकाते हैं। ಸೊ 8ನೇ ವಚನ ನೋಡಿದಾಗ, ನಿನ್ನ ಒಂದು ಕೈ ಬಂದು ನಿನ್ನ ಎದುರಿಗಳನ್ನ ಕಂಡುಹಿಡಿಯುತ್ತೆ ಅಂತ ಹೇಳ್ತೀವಿ. क्योंकि 8वां पद में अगर देखते हैं तो तेरा हाथ जो है शत्रुओं को ढूंढ निकालेगा। ಸೊ ನಿನ್ನ ಒಂದು ಸಮಯದಲ್ಲಿ, ನಿನ್ನ ಒಂದು ಸಮಯದಲ್ಲಿ ನಿನ್ನ ಒಂದು ಕೋಪದ ಮುಖಾಂತರ ನ್ಯಾಯ ವಿಚಾರಣೆ ನೀನು ಮಾಡ್ತೀಯಂತ 9ನೇ ವಚನ ಹೇಳುತ್ತೆ. और 9 पद में बताता है कि कुछ ऐसे समय होता है तो क्रोध से उनके ऊपर न्याय चुकाता है। ಇವಾಗ ಬಂದು ಒಂದು ಕೃಪೆಯ ಕಾಲ, अभी जो है एक कृपा का समय है। ಬಟ್ ಒಂದು ದಿನ ಬಂದಾಗ ದೇವ್ರು ಏನ್ ಮಾಡ್ತಾನೆ, ಒಂದು ನ್ಯಾಯ ವಿಚಾರಣೆ ಮಾಡ್ತಾನೆ. लेकिन एक समय आएगा परमेश्वर जो है हम सबको न्याय विचार करेगा। ಆ ಒಂದು ದಿನದಲ್ಲಿ ಮನುಷ್ಯನ ಬಂದು ದೇವರ ಒಂದು ನ್ಯಾಯ ವಿಚಾರಣೆಯಲ್ಲಿ ನಿಂತ್ಕೊಳ್ಳಕ್ಕೆ ಆಗೋದಿಲ್ಲ. क्योंकि उस वक्त में परमेश्वर के सामने हम परमेश्वर के न्याय के लिए खड़ा नहीं हो पाएंगे। ಸೊ ಇವತ್ತು ಕೃಪೆಯ ಒಂದು ವಿಷಯಗಳನ್ನ ಯಾರೆಲ್ಲ ಬಂದು ಒಂದು ಅದನ್ನ ಬಂದು ಒಂದು ವೇಸ್ಟ್ ಅಂತ ಅನ್ಕೊಂತಾರೋ, ಆ ಒಂದು ದಿನದಲ್ಲಿ ಅವ್ರು ತುಂಬಾ ಭಯಭೀತರಾಗಿರ್ತಾರೆ. जो अनुग्रह का समय आज ही है और ये जो समय को अभी तुच्छ जानकर उसको व्यर्थ समझते हैं, तो उस समय में उनको बहुत भारी पड़ेगा। 9ನೇ ವಚನ 2ನೇ ಭಾಗದಲ್ಲಿ, ಕೊನೆಯ ಭಾಗದಲ್ಲಿ ಏನ್ ಹೇಳ್ತಂದ್ರೆ, ದೇವರ ಒಂದು ಕೋಪದಲ್ಲಿ ಅವ್ರ ಹಂಗೆ ಬಂದು ನುಂಗ್ಬಿಡ್ತಾರೆ. क्योंकि 9वां पद का दूसरा लाइन में ऐसे जिक्र किया गया, यहोवा अपने क्रोध में उन्हें निगल जाएगा। ನಾವು ಬಂದು ಈ ಲೋಕದಲ್ಲಿದ್ದಾಗ ಈ ಒಂದು ದೇವರನ್ನ ಅರಿತಿರೋ ಜನರನ್ನ ನೋಡಿದಾಗ ನಮಗೆ ಒಂದು ಅಯ್ಯೋ ಅನ್ಸುತ್ತೆ. क्योंकि दुनिया में जो परमेश्वर के नहीं जानते हैं, उन लोगों को देखने के बाद हमारे जीवन में हाय ऐसे सोच आता है। ಮತ್ತೆ ಅದೇ ಇದ್ರು ದೇವರ ವಿರುದ್ಧವಾಗಿ ಫೈಟ್ ಮಾಡೋರು, ಈ ಲೋಕದಲ್ಲಿ ದೇವರ ವಿರುದ್ಧವಾಗಿ ಫೈಟ್ ಮಾಡೋರನ್ನ ನಾವು ಬಂದು ಅವ್ರನ್ನ ಬಂದು ಏನಾದ್ರೆ ನಮ್ಗೆ ಅಯ್ಯೋ ಅನ್ಸೋದಿಲ್ಲ. ಯಾಕಂದ್ರೆ ದೇವರ ಒಂದು ಏನಾಗುತ್ತೆ, ಅವ್ರ ಜಜ್ಮೆಂಟ್ ಅವ್ರ ಮೇಲೆ ಬರುತ್ತೆ ನಮ್ಗೆ. क्योंकि जो परमेश्वर के खिलाफ जो जीवन बिताते हैं और उनके ऊपर देखकर हमको हाय करके सोच नहीं आता, क्योंकि वो एक न एक दिन परमेश्वर के न्याय पे खड़ा होना चाहिए। ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ, ದೇವರ ಒಂದು ರಕ್ಷಣೆನ ಅರ್ಥಕೊಳ್ಳದೆ ಅವ್ರು ಏನ್ ಮಾಡ್ತಾರೆ, ದೇವರ ಒಂದು ಯೋಜನೆನ ಈ ಲೋಕದಲ್ಲಿ ಇಟ್ಕೊಂಡು ಫೈಟ್ ಮಾಡ್ತಾ ಇರ್ತಾರೆ. क्योंकि परमेश्वर को उस उद्धार को ये नहीं जानते हैं, बल्कि परमेश्वर के सारे योजना के खिलाफ ये लोग लड़ते रहते हैं। 11ನೇ ವಚನ ಹೇಳುತ್ತೆ, ಅವ್ರು ಬಂದು ದೇವರ ಒಂದು ಆಲೋಚನೆಗಳ ಮೇಲೆ ಏನ್ ಮಾಡ್ತಾರಂದ್ರೆ ಯುದ್ಧ ಮಾಡ್ತಾರಂತೆ.
क्योंकि 11वां पद में ऐसे लिखा गया कि उन्होंने ऐसी युक्ति निकाली है कि जैसे भी पूरी ना कर सकेंगे, क्योंकि परमेश्वर के योजना के खिलाफ वो लड़ेंगे। ಏನಕ್ಕೆ ದೇವರ ಪ್ಲಾನ್ ನ ಹೇಗಾದ್ರೂ ನಾಶ ಮಾಡ್ಬೇಕು ಅಂತ ಅವ್ರು ಅನ್ಕೊಳ್ಳೋದ್ರಿಂದ ದೇವ್ರ ಏನ್ ಮಾಡ್ತಾನೆ, ಅವ್ರನ್ನ ನಾಶ ಮಾಡ್ತಾನೆ ಅಂತ ಬೈಬಲ್ ಬರೆದಿದೆ. क्योंकि बाइबल में जिक्र किया गया है परमेश्वर की युक्ति को कैसे निकाल देना चाहिए, उसके लिए वो लड़ते रहेंगे, इसलिए परमेश्वर उनके खिलाफ लड़ते रहेंगे। ಸೊ 12ನೇ ವಚನದಲ್ಲಿ ದೇವರು ಬಂದು ಅವ್ರನ್ನ ಓಡಂಗೆ ಮಾಡ್ತಾನಂತೆ. 12 पद में ऐसे जिक्र किया गया है परमेश्वर उन्हें भगाते हैं। ಸೊ ಈ ಒಂದು ಒಂದು ಯುದ್ಧ ಆಗ್ತಾ ಇರ್ಬೇಕಾದ್ರೆ ಸೋಲೋ ಒಂದು ಟೈಮಲ್ಲಿ ಅವ್ರ ವೈರಿಗಳು ಓಡೋಗೋದನ್ನ ನಾವು ನೋಡ್ತೀವಿ. क्योंकि जब ये ऐसे प्रकार के युद्ध होता है तो उस वक्त में वैरी लोग जो है वो भाग जाते हैं। ಅದೇ ತರ ದೇವರ ವಿರುದ್ಧವಾಗಿ ಮಾಡೋ ಒಂದು ಅವರೆಲ್ಲರೂ ಒಂದಿನ ಓಡೋಗೋದನ್ನ ನಾವು ಕಣ್ಣಿಂದ ನೋಡ್ತೀವಿ. ठीक उसी प्रकार जो परमेश्वर के योजना के खिलाफ रहते हैं उनको भी परमेश्वर के सामने एक दिन भागने का विषय को हम देखेंगे जरूर। 12ನೇ ವಚನ 2ನೇ ಭಾಗ ಏನಂತಂದ್ರೆ ದೇವರು ಬಂದು ಅವನ ಒಂದು ಬಾಣವನ್ನ ಅವ್ರಿಗೆ ಅವ್ರ ಮೊತ್ತದ ಮುಂದೆ ಇಟ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. देखिएगा 12 पद में ऐसे जिक्र किया गया है क्योंकि तू अपना धनुष उनके विरुद्ध चढ़ाएगा और वे पीठ दिखाकर भागेंगे। ದೇವರು ಒಂದು ಕ್ಷಣದಲ್ಲಿ ಅವ್ರನ್ನ ಫಿನಿಶ್ ಮಾಡಬಹುದು, ಆದ್ರೆ ದೇವರ ಸಮಯ ತನಕ ದೇವರು ಏನ್ ಮಾಡ್ತಾನೆ, ಅವ್ರನ್ನ ವೆಯ್ಟ್ ಮಾಡಿ ಆಮೇಲೆ ಬಂದು ನ್ಯಾಯ ವಿಚಾರಣೆ ಮಾಡ್ತಾನೆ. क्योंकि परमेश्वर एक क्षण भर में उन सबको विनाश कर सकते हैं, लेकिन परमेश्वर ने मौका दिया है ताकि वो न्याय का समय आए। तो ಅದನ್ನ ನಾವು ನೋಡಿದ್ವಿ. ಕೊನೆಯದಾಗಿ 13ನೇ ವಚನ ನೋಡಿದಾಗ ದೇವರೇ ನಾನು ನಿನ್ನ ಬಂದು ಏನ್ ಮಾಡ್ತಾನೆ, ಅವನು ತಿರ್ಗಾ ಬಂದು ಕೊನೆಗೆ ಹೆಂಗ್ ಮುಗಿಸ್ತಾನೆ, ದೇವರೇ ನಿನ್ನ ಒಂದು ಬೆಳೆದ ಮುಖಾಂತರನ, ನಿನ್ನ ಒಂದು ರಕ್ಷಣೆ ಮುಖಾಂತರ ನಾನೇನ್ ಮಾಡ್ತೀನಿ, ನಿನ್ನ ಯಾವಾಗ್ಲೂ ನಾನು ಬಂದು ನಿನಗೆ ಆರಾಧನೆ ಮಾಡ್ತೀನಿ, ನಿನ್ನ ಸ್ತುತಿ ಮಾಡ್ತೀನಿ ಅಂತ ಹೇಳ್ತೀನಿ. और आखिरी 13 पद में राजा बताता है कि ये यहोवा अपने सामर्थ्य में महान हो, हम गा गा कर तेरे पराक्रम का भजन सुनाएंगे। ನಾವು ಇದೇ ತರ ದೇವ್ರನ್ನ ಯಾವಾಗ್ಲೂ ಆರಾಧನೆ ಮಾಡ್ಕೊಂಡಿದ್ದಾಗ, ದೇವ್ರು ಮಾಡಿದ ಒಳ್ಳೆ ಕೆಲಸಗಳನ್ನ ನಾವು ಆರಾಧನೆ ಧ್ಯಾನ ಮಾಡ್ಕೊಂಡಿದ್ದಾಗ ನಾವು ಆಶೀರ್ವಾದವಾಗಿರ್ಬೋದು, ನಮ್ಮ ಪ್ರಾರ್ಥನೆಗಳನ್ನು ದೇವರು ಆನ್ಸರ್ ಮಾಡ್ತಾನೆ. तो इस ढंग से हम लोग परमेश्वर के योग्य जीवन बिताकर आशीषदायक जीवन बिताते हैं, तो परमेश्वर जरूर हमारे जीवन में भी आशीष करेंगे, हम परमेश्वर के साथ प्रार्थना में जरूर जवाब पाएंगे। ಅದೇ ತರ ದೇವರ ವಿರುದ್ಧವಾಗಿ ನಡೆಯೋ ಜನರ ಬಗ್ಗೆ ನಾವು ತುಂಬಾ ಯೋಚನೆ ಮಾಡೋದ ಅವಶ್ಯಕತೆ ಇಲ್ಲ. ದೇವರು ಖಂಡಿತ ಅವ್ರನ್ನ ಒಂದಿನ ಏನ್ ಮಾಡ್ತಾರೆ, ಅವರಿಗೆ ಕ್ಷಮಾಪಣೆ ಇರೋದಿಲ್ಲ. ಅವರಿಗೆ ಬಂದು ಏನಿರುತ್ತೆ, ಕೊನೆಯ ಒಂದು ದಿನಗಳಲ್ಲಿ ದೇವರ ಒಂದು ನ್ಯಾಯ ವಿಚಾರಣೆಗೆ ಅವರು ಬೀಳ್ತಾರೆ. तो ठीक उसी प्रकार परमेश्वर की योजना के खिलाफ जो जीवन बिताते हैं उनके बारे में ज्यादा सोचने की जरूरत नहीं है, क्योंकि एक दिन वो लोग परमेश्वर के सम्मुख में खड़ा होना चाहिए। उस वक्त में उनको क्षमा नहीं मिल पाएगा और परमेश्वर के सामने पीठ दिखाकर भागना पड़ेगा। ನಾವು ಪ್ರಾರ್ಥನೆ ಮಾಡಿ हम प्रार्थना करेंगे। ಪ್ರೀತಿಯುಳ್ಳ ತಂದೆಯೇ, ಅಪ್ಪ ನೀನು ಒಂದು ಈ ಲೋಕಕ್ಕೆ ಒಂದು ನ್ಯಾಯ ವಿಚಾರಣೆ ಮಾಡುವುದನ್ನು ನಾವು ನೋಡಿದ್ವಿ. ನಿಮಗೆ ನಮ್ಮ ಲೈಫಲ್ಲಿ ತಂದೆ ಎಷ್ಟೋ ಒಳ್ಳೆ ಕಾರ್ಯಗಳನ್ನು ಮಾಡಿದ್ಯಾ, ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತೀಯಾ, ಉತ್ತರ ಕೊಡ್ತೀಯ, ಅದಕ್ಕಾಗಿ ಸ್ತೋತ್ರ ತಂದೆ. ನಾವು ಯಾವಾಗಲೂ ನಿಮ್ಮ ಪ್ರಸನ್ನತೆ ದಾವಿದರಾಜ ಹುಡುಕ್ದಂಗೆ ನಿಮ್ಮ ಪ್ರಸನ್ನತೆನೇ ಹುಡುಕ್ತಾ ನಿಮ್ಮೊಂದು ಬಲವನ್ನು ರಕ್ಷಣೆಯನ್ನು ನಾವು ಹುಡುಕ್ತಾ ಕಾಯುವಂತೆ ಕಾವ್ಯ ಮಕ್ಕಳಾಗಿ ನಮ್ಮಲ್ಲೂ ಕೃಪೆಯನ್ನು ಕೊಡುತ್ತಂದೆ. ನಾವು ಈ ಒಂದು ದಿನಗಳಲ್ಲಿ ನಾವು ಒಂದು ಕಠಿಣವಾದ ಒಂದು ದಿನಗಳಲ್ಲಿ ನಾವು ಜೀವಿಸ್ಬೇಕಾದ್ರೆ ನಮ್ಮ ಪ್ರಸನ್ನತೆ ನಮ್ಮ ಜೊತೆನೇ ಇರಲಿ. ನಮ್ಮನ್ನು ಒಂದು ಕೇಡಿನಿಂದ ಬಿಡಿಸು, ಯಾವಾಗಲೂ ನಮ್ಮನ್ನು ನಡೆಸು. ಇಲ್ಲಿರೋ ಒಬ್ಬೊಬ್ಬರನ್ನ ಆಶ್ವಾಸು, ಕುಟುಂಬನ ಆಶ್ವಾಸು. ಈ ನಾಮದಲ್ಲಿ ಕೇಳ್ತೇನೆ ಪ್ರೀತಿಯುಳ್ಳ ತಂದೆ, ಆಮೇಲೆ.